ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಪ್ರಗತಿಪರ ರೈತರು ಶಿವಮೊಗ್ಗ ಅಧ್ಯಕ್ಷರು ಗುಂಡು ದಯಾನಂದ ನಾಗರ ಅಧ್ಯಕ್ಷರು ಇದೇ ರೀತಿ ಅಮ್ಮನಿಗೆ ಜಾತ್ರೆಯಲ್ಲಿ ಸಂಭ್ರಮದ ಸಾಗರ, ಕುಸ್ತಿ, ಕಬಡ್ಡಿ, ಸಾಂಸ್ಕೃತಿಕ ವೈಭವ. ಅಮ್ಮನಿಗೆ ಗ್ರಾಮದಲ್ಲಿ ನಡೆದ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಸಂಭ್ರಮದ ಸಾಗರವಾಗಿ ಪರಿಣಮಿಸಿತು. ಕುಸ್ತಿ ಹಾಗೂ ಕಬಡ್ಡಿ ಪಂದ್ಯಗಳು ಯುವಕರಲ್ಲಿ ಉತ್ಸಾಹ ಹೆಚ್ಚಿಸಿದರೆ ಹಿರಿಯರ ಮೆಚ್ಚುಗೆಗೂ ಪಾತ್ರವಾಯಿತು. ಹುಕ್ಕೇರಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಜಾತ್ರೆಯ ಸೊಬಗನ್ನು ಹೆಚ್ಚಿಸಿದರು. ಮೆರವಣಿಗೆ, ಪೂಜೆ, ಹರಕೆ, ಪ್ರಸಾದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸಿದವು. ಎಲ್ಲಿ ನೋಡಿದರೂ ಜನಪದ ನೃತ್ಯ, ಸಂಗೀತ ಹಾಗೂ ಮಕ್ಕಳ ಆಟಗಳು ಜಾತ್ರೆಗೆ ವಿಭಿನ್ನ ರಂಗು ತುಂಬಿದವು. ಭಕ್ತಿ, ಕ್ರೀಡೆ ಮತ್ತು ಸಂಸ್ಕೃತಿಯ ಸಮನ್ವಯವಾಗಿ ಅಮ್ಮನಿಗೆ ಜಾತ್ರೆ ಗ್ರಾಮೀಣ ಹಬ್ಬದ ಮಹತ್ವವನ್ನು ಸಾರಿತು. ಹೌದು ವೀಕ್ಷಕರೇ, ಅಮ್ಮನಿಗೆ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಭವ್ಯ ಕುಸ್ತಿ ಪಂದ್ಯಾವಳಿ ಭಾರೀ ಗಮನ ಸೆಳೆದಿದೆ. ಗ್ರಾಮೀಣ ಕ್ರೀಡಾ ಪ್ರೇಮಿಗಳ ಉತ್ಸಾಹದ ನಡುವೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಖ್ಯಾತ ಕುಸ್ತಿಪಟುಗಳು ಅಖಾಡದಲ್ಲಿ ತಮ್ಮ ಶಕ್ತಿಯನ್ನು, ತಂತ್ರವನ್ನು ಪ್ರದರ್ಶಿಸಿದರು. ಪಾರಂಪರಿಕ ವಾದ್ಯಗಳ ನಾದ, ಸಾವಿರಾರು ಪ್ರೇಕ್ಷಕರ ಹರ್ಷೋದ್ಗಾರಗಳ ನಡುವೆ ನಡೆದ ಪಂದ್ಯಗಳು ಕುಸ್ತಿ ಪ್ರೇಮಿಗಳಿಗೆ ರೋಮಾಂಚನ ನೀಡಿದವು. ಯುವ ಕುಸ್ತಿಪಟುಗಳ ಜೊತೆಗೆ ಅನುಭವಿ ಪೈಲ್ವಾನರು ಕೂಡ ಅಖಾಡಕ್ಕಿಳಿದು ಜಾತ್ರೆಯ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದರು. ಜಾತ್ರಾ ಮಹೋತ್ಸವವು ಧಾರ್ಮಿಕ ಆಚರಣೆಗಳ ಜೊತೆಗೆ ಗ್ರಾಮೀಣ ಕ್ರೀಡೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ವೇದಿಕೆಯಾಗಿದ್ದು, ಈ ಕುಸ್ತಿ ಪಂದ್ಯಾವಳಿ ಅದರ ಜೀವಂತ ಉದಾಹರಣೆಯಾಗಿದೆ. ಸ್ಥಳೀಯರ ಸಹಕಾರ ಮತ್ತು ಸಂಘಟಕರ ಶ್ರಮದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು.